ನನ್ನ ಹೆಸರು ಒಂದು, ನನಗೆ ಮೂಗು ಒಂದು, ಸೊನ್ನೆ ನನ್ನ ಹಿಂದೆ, ನಾನು ಅದರ ಮುಂದೆ. ಸೊನ್ನೆ ನನ್ನ ಹಿಂದೆ, ನಾನು ಅದರ ಮುಂದೆ. ನನ್ನ ಹೆಸರು ಎರಡು, ನನಗೆ ಕಿವಿಗಳೆರಡು, ಒಂದು ನನ್ನ ಹಿಂದೆ, ನಾನು ಅದರ ಮುಂದೆ. ನಮಸ್ತೆ ಎಲ್ಲರಿಗೂ. ನನ್ನ ಹಿಂದಿನ ವಿಡಿಯೋಗಳಲ್ಲಿ FLN ಮಕ್ಕಳನ್ನ ಗುರ್ಸ್ಕೊಂಡಾದ್ಮೇಲೆ ಅವರಿಗೆ ಕ್ರಿಯಾಯೋಜನೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕಲಿಕಾ ಫಲಕ್ಕೆ ಹೇಗೆ ನಾವು ಆ್ಯಕ್ಟಿವಿಟಿಗಳನ್ನು ರಚಿಸ್ಕೋಬಹುದು ಅನ್ನೋದನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಾಗೆ ಮೊದಲನೇ ಒಂದು ಕಲಿಕಾ ಫಲ ಏನಿದೆ, 10N. ಇದು ವಸ್ತುಗಳನ್ನು ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು ಅಂತ ಇದೆ. ಈಗ ಒಬ್ಬ ವಿದ್ಯಾರ್ಥಿಗೆ 1ರಿಂದ 9 ತನಕ ನೀಟಾಗಿ ಎಣಿಸ್ತಾರೆ ಅಂತ ಹೇಳಿದ್ರೆ ಅವರನ್ನು ನಾವು ಕನಿಷ್ಠ ಅಂತ ತಗೋತೀವಿ. ಅಂದರೆ ಇಲ್ಲಿ BB ಅಂತ ಬರುತ್ತೆ, ಕನಿಷ್ಠ. ಅದೇ ರೀತಿಯಾಗಿ ವಸ್ತುಗಳನ್ನು ಕೊಟ್ಟರೆ ಎಣಿಸು ಅಂತ ಹೇಳಿದ್ರೆ ಎಣಿಸ್ತಾರೆ, ಆದರೆ ನಿಧಾನಕ್ಕೆ ಒಂಥರ ಗೊಂದಲದಲ್ಲಿ ಎಣಿಸ್ತಾರೆ. 1ರಿಂದ 50ರವರೆಗೆ ನಿಧಾನವಾಗಿ ಎಣಿಸ್ತಾ ಹೋಗ್ತಾರೆ ಅಂದರೆ ಅವರಿಗೆ ನಾವು B ಪ್ರಾಥಮಿಕ ಅಂತ ಕೊಟ್ಕೋತೀವಿ. ಇಲ್ಲಿ ಪ್ರಾವೀಣ್ಯತೆ ಅಂತ ಹೇಳಿದರೆ ಯಾವುದೇ ಗೊಂದಲವಿಲ್ಲದೆ ಅವರು ವಸ್ತುಗಳನ್ನು ಎಣಿಸ್ತಾರೆ. ಅದೇ ರೀತಿ ಯಾವುದೇ ಸಂಖ್ಯೆ ತೋರಿಸಿದ್ರೂ ಕೂಡ ಅದನ್ನು ಗುರುತಿಸಿ ಓದಿಸ್ತಾರೆ. ಈ ರೀತಿಯಾಗಿ ನಾವು ಒಂದು ರೂಬ್ರಿಕ್ಸನ್ನು ಕೊಟ್ಕೊಂಡಿರ್ತೀವಿ. ಸರಿ, ಇವಾಗ ಪ್ರತಿಯೊಂದು ಕ್ಲಾಸಲ್ಲಿ ಅವರಿಗೆ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೇಕು. ಏನೆಲ್ಲ ಮಾಡಿಸ್ಬೋದು? ಮೊದಲನೇದಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ, FLN ಮಕ್ಕಳು ಏನಿರ್ತಾರೆ ಪ್ರತಿ ಮಗುಗೂ ಅವರಿದ್ದ ಒಂದು ಸಪ್ರೇಟ್ ನೋಟ್ಬುಕ್ ಇಟ್ಕೋಬೇಕು. ಅಂದರೆ ಪ್ರತಿದಿನ ಡೇಟ್ ಹಾಕಿ ನಾವು ಅವ್ರಿಗೆ ಅವತ್ತು ಏನು ಒಂದು ಆ್ಯಕ್ಟಿವಿಟಿ ಮಾಡಿದ್ವಿ, ಅವ್ರಿಗೆ ಅವತ್ತು ಏನು ವರ್ಕ್ ಕೊಟ್ಟಿದ್ದೀವಿ ಅಂತ ಡೇಟ್ ವೈಸು ಆ ಒಂದು ನೋಟ್ಬುಕ್ಕಲ್ಲಿ ನಾವು ಮಕ್ಕಳಿಗೆ ವರ್ಕನ್ನು ಕೊಡ್ತಾ ಹೋಗ್ಬೋದು. ಅದು ಒಂದು ರೆಕಾರ್ಡಾಗಿ ನಮಗೆ ಇರುತ್ತೆ. ವಸ್ತುಗಳ ಒಂದು ಎಣಿಸೋದ್ರಲ್ಲಿ ಯಾವ ರೀತಿಯಾಗಿ ನಾವು ಕ್ಲಾಸ್ ರೂಮ್ಗಳಲ್ಲಿ ಮಕ್ಕಳನ್ನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡ್ಬೋದು ಅಂತ ಒಂದೆರಡು ಆ್ಯಕ್ಟಿವಿಟಿಗಳನ್ನು ತಗೊಂಡು ಬಂದಿದ್ದೀನಿ. ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಗಣಿತ ಕಿಟ್ನಲ್ಲಿ ನಮಗೆ ಹಳದಿ ಬಣ್ಣದ ಕ್ಯೂಬ್ಗಳು ಸಿಗುತ್ತೆ, ಬಿಲ್ಲೆಗಳು ಸಿಗುತ್ತೆ, ಮಣಿ ಸರ ಇದೆ. ಇವೆಲ್ಲದರ ಉಪಯೋಗವನ್ನು ನಾವು ಈ ಒಂದು ಕಲಿಕಾ ಫಲದಲ್ಲಿ ತಗೋಬಹುದು. ಅದೇ ರೀತಿಯಾಗಿ ಒಂದಿಷ್ಟು ಫ್ಲ್ಯಾಶ್ ಕಾರ್ಡ್ಸನ್ನು ನಾವು ರೆಡಿ ಇಟ್ಕೊಂಡ್ರೆ ಇದರಿಂದ ಈ ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಮೊದಲನೇದಾಗಿ ಬಣ್ಣದ ವಸ್ತುಗಳನ್ನು ಎಣಿಸುವ ಆಟ. ಇದು ಯಾರಿಗೆ ಸೂಕ್ತ ಅಂದರೆ, ನಾವು ಶಾಲಾ ಹಂತದ ನಮೂನೆ ತುಂಬಬೇಕಿದ್ರೆ BB ಅಂತ ಫಿಲ್ ಮಾಡ್ಕೋತೀವಲ್ಲ, ಕನಿಷ್ಠ ಮಟ್ಟದ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಆ್ಯಕ್ಟಿವಿಟಿ ಮೂಲಕ ಅವರಿಗೆ ಆಸಕ್ತಿ ಮಾಡುವಂತೆ ನಾವು ಮಾಡ್ಬೋದು. ಇದಕ್ಕೆ ಹಳದಿ ಬಣ್ಣದ ಕ್ಯೂಬ್ಗಳನ್ನು ಅಥವಾ ನಿನ್ನ ಕ್ಲಾಸಲ್ಲಿ ಎಷ್ಟು ಕಿಟಕಿಗಳಿದೆಯಪ್ಪ, ಎಷ್ಟು ಬೆಂಚ್ಗಳಿದೆ, ಅಥವಾ ಎಷ್ಟು ಹುಡುಗರಿದ್ದಾರೆ ಇದನ್ನು ಎಣಿಸು, ಈ ರೀತಿಯಾಗಿ ನಾವು ಅವರಿಗೆ ಎಣಿಸೋ ಥರ ಮಾಡ್ಬೋದು. ಅದೇ ರೀತಿಯಾಗಿ ಹಾಡುಗಳನ್ನು ಸಹಿತ ಅವರಿಗೆ ಹೇಳಿಕೊಟ್ಟು ಇಂಟ್ರೆಸ್ಟ್ ಅವರಲ್ಲಿ ಮೂಡೋ ಥರ ಮಾಡ್ಬೋದು. ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸಿ ಅವರಿಗೆ ಈ ಸಂಖ್ಯೆಯನ್ನು ಗುರುತಿಸು ಅಥವಾ ಇದನ್ನು ಹೇಳು ಅಂತಲೂ ಹೇಳ್ಬೋದು. ಈಗ ಕ್ಯಾಲೆಂಡ್ರ್ ಏನಿರುತ್ತೆ, ಹಳೆಯ ವರ್ಷದ ಕ್ಯಾಲೆಂಡರ್ಗಳಲ್ಲಿರುವ ಸಂಖ್ಯೆಗಳನ್ನು ನಾವು ಇಲ್ಲಿ ಬಳಸ್ಕೊಂಡ್ರೆ ಈ ಒಂದು ಸಂಖ್ಯೆಗಳ ಮೂಲಕ ಅವರಿಗೆ ಇದು ನೋಡಿ ಈ ಸಂಖ್ಯೆ ಎಷ್ಟು, ಇದನ್ನು ಗುರುತಿಸು, ಈ ಸಂಖ್ಯೆ ಎಷ್ಟು, ಇದನ್ನು ಗುರುತಿಸು, ಈ ರೀತಿಯಾಗೂ ಬಳಸ್ಕೋಬೋದು. ಅಥವಾ ಈ ಒಂದು ಸಂಖ್ಯೆಯ ಮುಂದೆ ಯಾವುದು ಬರುತ್ತೆ, ಈ ಒಂದು ಸಂಖ್ಯೆಯ ಹಿಂದೆ ಯಾವ ಸಂಖ್ಯೆ ಬರುತ್ತೆ, ಈ ರೀತಿಯಾಗೂ ಕೂಡ ನಾವು ಇಲ್ಲಿ ಕ್ವಶನನ್ನು ಮಾಡಿ ಅವರಿಗೆ ಇಲ್ಲಿ ಹಿಂದೆ ಮುಂದೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ಕೋಬಹುದು. ಈ ರೀತಿಯಾಗಿ 10Nಗೆ ಸಂಬಂಧಪಟ್ಟಂತೆ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.